ಸರ್ಕಾರ ಮಾಡಬೇಕು. ಜನ ತಿರಸ್ಕಾರ ಮಾಡಿದರು ನಿಮ್ಮನ್ನು. ಸರ್ಕಾರ ಏನು ನಡೆಸಿದ್ರಿ, ನಿಮ್ಮನ್ನು ಜನ ಅವತ್ತು ಅಧಿಕಾರದಿಂದ ತಿರಸ್ಕಾರ ಮಾಡಿ ಹೊರಗಿಟ್ಟರು. ಅಂಥ ಸನ್ನಿವೇಶದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಎಳೆದೋದು. ಇವತ್ತು ನೈತಿಕತೆ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ಜಾತ್ಯತೀತ ಬಗ್ಗೆ ಚರ್ಚೆ ಮಾಡ್ತಿರಲ್ಲ. ನಮ್ಮನ್ನು ಬಿ ಟೀಮು ಅಂತ ಹೇಳ್ದಂತಾರೆ. ನೀವು ಕಳಿಸ್ದವ್ರೆ ನೀವು ನಮ್ಮನ್ನು BJPಗೆ ಅಫಿಷಿಯಲಾಗಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಪಾಪ ಸಲಹೆ ಕೊಟ್ಟಿರೋರೆ ನೀವು ನಮಗೆ. ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಲಿಕ್ಕೆ ಬನ್ನಿ ಕಾಂಗ್ರೆಸ್ಗೆ ಅಂತ ಏನು ಶಿವಕುಮಾರ್ ಹೇಳ್ತಾ ಇದ್ದೀರಿ. ನನ್ನ ಕಾರ್ಯಕರ್ತರು ನಿಮ್ಮಿಂದ ರಕ್ಷಣೆ ಪಡೀತಕ್ಕಂಥ ದುಸ್ಥಿತಿಗೆ ಬಂದಿಲ್ಲ. ನಿಮ್ಮನ್ನು ನಂಬಿ ಅವತ್ತು ಸರ್ಕಾರದಲ್ಲಿ ನಾವು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕೈ ಜೋಡಿಸಿದಾಗ ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಗೊತ್ತಿದೆ, ನನಗೂ ಗೊತ್ತಿದೆ. 20 ತಿಂಗಳು ನಾನು BJP ಜೊತೆ ಸರ್ಕಾರ ಮಾಡಿದಾಗ ಈ ರಾಜ್ಯದಲ್ಲಿ ಒಬ್ಬ ಕುಮಾರಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿ. ಇವತ್ತು 15-18 ವರ್ಷಗಳಾದರೂ ನನ್ನ 20 ತಿಂಗಳ BJPಯ ಜೊತೆಗೂಡಿ ಸರ್ಕಾರ ಮಾಡಿದಂಥದ್ದನ್ನು ನನಗೆ ಆ ಶಕ್ತಿಯನ್ನು ತುಂಬಲಿಕ್ಕೆ BJP ಪಕ್ಷದ ಪ್ರಮುಖವಾದಂಥ ಅವತ್ತಿನ ತೀರ್ಮಾನಗಳೇನಿದೆ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ, ಇವತ್ತು ನಾನು ಬದುಕಿರತಕ್ಕಂಥದ್ದು ನನ್ನ ಪಕ್ಷ ಉಳಿಸ್ಕೊಂಡಿದ್ದು ಆ ಶಕ್ತಿಯನ್ನು ಅವತ್ತು BJPಯ ಮೈತ್ರಿ ಸರ್ಕಾರ ಮಾಡಿದ್ರಿಂದ ಉಳಿಸ್ಕೊಂಡಿದ್ದೇನೆ. ನಿಮ್ಮ ಜೊತೆ ಸರ್ಕಾರ ಮಾಡಿ 14 ತಿಂಗಳು ನನ್ನ ಪಕ್ಷ ನಾಶ ಮಾಡಲಿಕ್ಕೆ ಹೊರಟ್ರಿ ನೀವು. ಹೊರನೋಟಕ್ಕೆ ಕುಮಾರಸ್ವಾಮಿ ಪರವಾಗಿ ಏನು DK ಶಿವಕುಮಾರ್ ಎಷ್ಟಪ್ಪ ಬೆಂಗಾವಲಾಗಿ ನಿಂತಿದ್ದಾರೆ. ಟ್ರಬಲ್ ಶೂಟರು, ಕನಕಪುರದ ಬಂಡೆ ಬರೆಸ್ಕೊಂಡ್ರಿ ಹಣ ಕೊಟ್ಟು. ನನ್ನನ್ನು ಮುಗಿಸ್ಲಿಕ್ಕೆ ಹಂತವಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ. ನನ್ನ ಪಕ್ಷದ ಶಾಸಕರುಗಳನ್ನು ಹಂತವಾಗಿ ಬ್ರೈನ್ ವಾಶ್ ಮಾಡಿ ಕಾಂಗ್ರೆಸ್ಸಿಗೆ ಸೆಳಿಲಿಕ್ಕೆ ಏನೇನು ಮಾಡಿದ್ದೀರಿ, ಇವತ್ತು ಮಾಡ್ತಾ ಇದ್ದೀರಿ. ನಾನು ಮರೀಲಿಕ್ಕೆ ಸಾಧ್ಯವ DK ಶಿವಕುಮಾರ್? ಮರೀಲಿಕ್ಕೆ ಸಾಧ್ಯವ ನಾನು? ಯಾವ ರೀತಿ ನಮಗೆ ವಿಷ ಹಾಕಿದ್ದೀರಿ, ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ. ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅನುಕಂಪ ನಿಮಗೆ. ಯಾವ ರೀತಿ ನಮ್ಮನ್ನು ಹಂತವಾಗಿ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.